Hello everyone, welcome you all for my channel Commerce Insights by Puneet. In our previous video, we have discussed about marginal costing and its conceptual framework and also regarding cost volume profit analysis and its elements. In the present video, we will discuss about some of the numerical problems relating to the marginal costing. I have selected some of the problems from previous year question papers of BCom 6th semester Methods and Techniques of Costing of Davangere University. Let us see the problem. The problem says that from the following data calculate contribution, PV ratio, break-even point, margin of safety and margin of safety ratio. And the information given is total cost is rupees 80,000, fixed cost rupees 20,000, sales rupees 1 lakh. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಮೂರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟು, ಫಿಕ್ಸೆಡ್ ಕಾಸ್ಟು ಹಾಗೂ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಿಸ್ ಗಿವನ್ ಇನ್ಫಾರ್ಮೇಶನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ರಿಕ್ವಿಸಿಟ್ಸ್ ಆಫ್ ದ ಪ್ರಾಬ್ಲಮ್. ಈಗ ಸೊಲ್ಯೂಷನ್ ನೋಡೋಣ. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಗಿವನ್ ಬರೀಬೇಕಾಗುತ್ತೆ. ಟೋಟಲ್ ಕಾಸ್ಟ್ rupees 80,000, ಫಿಕ್ಸೆಡ್ ಕಾಸ್ಟ್ rupees 20,000 ಆ್ಯಂಡ್ ಸೇಲ್ಸ್ rupees 1 lakh ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ನೇ ನಮಗೆ ರಿಕ್ವಿಸಿಟ್ ಇರೋದು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ವಿ ಹ್ಯಾವ್ ಟೂ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದ ಕಾಂಟ್ರಿಬ್ಯೂಷನ್. ದ ಫಸ್ಟ್ ಒನ್ ಈಸ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ವಿ ಕ್ಯಾನ್ ಯೂಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಬಟ್ ಈ ಎರಡು ಫಾರ್ಮುಲಾನ ಯೂಸ್ ಮಾಡಲಿಕ್ಕೆ ನಮಗೆ ಕೆಲವು ಇನ್ಫಾರ್ಮೇಷನ್ಗಳ ಕೊರತೆ ಇದೆ. ಒಂದು ಪ್ರಾಫಿಟ್ ಇನ್ಫಾರ್ಮೇಷನ್ ಇಲ್ಲ, ಇನ್ನೊಂದು ವೇರಿಯಬಲ್ ಕಾಸ್ಟ್ ಇನ್ಫಾರ್ಮೇಷನ್ ಇಲ್ಲ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವೇರಿಯಬಲ್ ಕಾಸ್ಟ್. ಟು ಕ್ಯಾಲ್ಕುಲೇಟ್ ವೇರಿಯಬಲ್ ಕಾಸ್ಟ್ ವಿ ವಿಲ್ ಯೂಸ್ ಫಾರ್ಮುಲಾ ಟೋಟಲ್ ಕಾಸ್ಟ್ ಮೈನಸ್ ಫಿಕ್ಸೆಡ್ ಕಾಸ್ಟ್. ಟೋಟಲ್ ಕಾಸ್ಟ್ 80,000 ಇದೆ, ಫಿಕ್ಸೆಡ್ ಕಾಸ್ಟ್ 20,000 ಇದೆ. ಮೈನಸ್ ಮಾಡಿದರೆ ನಮಗೆ ಆನ್ಸರು rupees 60,000 ಬರುತ್ತೆ. ದಿಸ್ ಈಸ್ ದ ವೇರಿಯಬಲ್ ಕಾಸ್ಟ್. And from this variable cost easily we can calculate the contribution by using the formula sales minus variable cost. ಇಲ್ಲಿ ಸೇಲ್ಸ್ ನಮಗೆ rupees 1 lakh ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್ ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 60,000 ಇದೆ. ಸೊ ಫೈನಲ್ ಆನ್ಸರ್ ನಮಗೆ rupees 40,000 ಬರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಈಸ್ rupees 40,000. ಸೆಕೆಂಡ್ ಎಲಿಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪಿ ವಿ ರೇಷಿಯೋ. ಪಿ ವಿ ರೇಷಿಯೋಗೆ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ನಾವು ಈಗ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ rupees 40,000 ಡಿವೈಡೆಡ್ ಬೈ ಸೇಲ್ಸ್ rupees 1 lakh ಇದೆ. ಸೊ ಫೈನಲಿ ನಮಗೆ ಆನ್ಸರು 0.40 ಬರುತ್ತೆ, ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ 40%. ಸೊ ಪಿ ವಿ ರೇಷಿಯೋ ಈಸ್ 40%. ನೆಕ್ಸ್ಟ್ ಎಲಿಮೆಂಟು ನಮಗೆ ಕೇಳಿರೋದು ಬಿ ಇ ಪಿ ಇನ್ ರುಪೀಸ್. ಇಲ್ಲಿ ನಾವು ಬಿ ಇ ಪಿ ಇನ್ ಯೂನಿಟ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಪರ್ ಯೂನಿಟ್ ಇನ್ಫಾರ್ಮೇಷನ್ ಇಲ್ಲಿ ಪ್ರೊವೈಡ್ ಮಾಡಿಲ್ಲ. ಸೊ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟು ಅಥವಾ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ನ ಕೊಟ್ಟಿದ್ರೆ ನಾವು ಬಿ ಇ ಪಿ ಇನ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಓನ್ಲಿ ಬಿ ಇ ಪಿ ಇನ್ ರುಪೀಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿ ಇ ಪಿ ಇನ್ ರುಪೀಸ್ಗೆ ಫಾರ್ಮುಲಾ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲಿ ಫಿಕ್ಸೆಡ್ ಕಾಸ್ಟು 20,000 ಇದೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 0.40. ಸೊ ಇದನ್ನು ಮಾಡಿದರೆ ನಮಗೆ rupees 50,000 ಬರುತ್ತೆ. ದಿಸ್ ಇಸ್ ದ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಈಸ್ rupees 50,000. ನೆಕ್ಸ್ಟ್ ಎಲಿಮೆಂಟ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಇ ಪಿ ಸೇಲ್ಸ್ ನಾವು ಮಾಡ್ಬೋದು. ಆ್ಯಕ್ಚುಯಲ್ ಸೇಲ್ಸು rupees 1 lakh ಇದೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಹಾಗೂ ಮೈನಸ್ ಬಿ ಇ ಪಿ ಸೇಲ್ಸ್ ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 50,000 ಇದೆ. ಸೊ 1 lakh ಮೈನಸ್ 50,000 ಮಾಡಿದರೆ ನಮಗೆ ಆನ್ಸರು 50,000 ಬರುತ್ತೆ. ಈ ರೀತಿಯಾಗಿ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ rupees 50,000. ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ವಿಚ್ ಈಸ್ ರಿಕ್ವೈರ್ಡ್ ಟು ಬಿ ಕ್ಯಾಲ್ಕುಲೇಟೆಡ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ. Margin of safety ratio is margin of safety sales divided by actual sales. Margin of safety sales na ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ rupees 50,000 ಡಿವೈಡೆಡ್ ಬೈ ಆ್ಯಕ್ಚುಯಲ್ ಸೇಲ್ಸ್ ಈಸ್ rupees 1 lakh. ಮಲ್ಟಿಪ್ಲೈ ಮಾಡಿದರೆ ನಮಗೆ ಫೈನಲ್ ಆನ್ಸರು 50% ಬರುತ್ತೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ ಈಸ್ 50%. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ all the required information in the problem based on the information provided in the problem. Let us see the new problem. The sales and profit figures of 2 years are given below. Year, sales and profit information is given. In 2018, sales is rupees 1,50,000 and profit is rupees 20,000. In 2019, sales is rupees 1,70,000 and profit is 25,000.
and you are required to calculate PV ratio, break even point, the sales required to earn a profit of rupees 40,000 and margin of safety at a point of rupees 50,000. The profit made when sales are rupees 2,50,000. These are all the requisites of the problem. ಈ ಪ್ರಾಬ್ಲಮ್ಮು ನಾವು ಪ್ರೀವಿಯಸ್ ಮಾಡಿರೋ ಪ್ರಾಬ್ಲಮ್ಗಿಂತ ಡಿಫ್ರೆಂಟ್ ಆಗಿದೆ. ರೀಸನ್ ಏನು ಅಂತಂದರೆ ಇಲ್ಲಿ ನಮಗೆ 2 ಇಯರ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ 2 ಪಾಯಿಂಟ್ ಅಥವಾ 2 ಪೀರಿಯಡ್ಸ್ ಇಂದು ಇನ್ಫಾರ್ಮೇಷನ್ ನಮಗೆ ಅವೈಲಬಲ್ ಇದೆ. ಈ ರೀತಿ ಇನ್ಫಾರ್ಮೇಷನ್ ಇದ್ದಾಗ ನಾವು ಕ್ಯಾಲ್ಕುಲೇಟ್ ಮಾಡುವಂಥ ವೇ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ನಾವು ಚೇಂಜ್ ಆಗಿರ್ತಕ್ಕಂಥ ಫಾರ್ಮುಲಾಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಲೆಟ್ ಅಸ್ ಲುಕ್ ಅಟ್ ದ ಸೊಲ್ಯೂಷನ್. ಫಸ್ಟ್ ರಿಕ್ವಿಸಿಟ್ ಅವರು ನಮಗೆ ಕೇಳಿರ್ತಕ್ಕಂಥದ್ದು ಪಿ ವಿ ರೇಷಿಯೋ. ಇಲ್ಲಿ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ 2 ಇಯರ್ಸ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ನಾವು ಫಾರ್ಮುಲಾ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. Change in profits means it is the difference between the profits of the 2 year, and the change in sales means it is the difference between the sales of the 2 years. ಇಲ್ಲಿ ನಾವು ಕನ್ಸಿಡರ್ ಮಾಡುವಾಗ ಮೊದಲಿಗೆ ನಾವು 2019 ಇಂದು ಕನ್ಸಿಡರ್ ಮಾಡಿ ಆಮೇಲೆ 2018 ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾಫಿಟ್ ಇನ್ 2019 ಈಸ್ 25,000 ಮೈನಸ್ 20,000 ವಿಚ್ ಇಸ್ ದ ಪ್ರಾಫಿಟ್ ಆಫ್ 2018. ಅದೇ ರೀತಿಯಾಗಿ ಸೇಲ್ಸ್ ಕೂಡ ಅಷ್ಟೇ. 2019 ಇಂದು ಸೇಲ್ಸ್ 1,70,000 ಮೈನಸ್ 2018 ಸೇಲ್ಸ್ 1,50,000 ಇರುತ್ತೆ. ಸೊ ಇಲ್ಲೇನಾಗುತ್ತೆ 5,000 ಡಿವೈಡೆಡ್ ಬೈ 20,000 ಮಾಡ್ತೀವಿ. ಕೊನೆಗೆ ನಮಗೆ ಆನ್ಸರು 0.25 ಬರುತ್ತೆ. ಅಂದರೆ 25% ವಿಲ್ ಬಿ ದ ಪಿ ವಿ ರೇಷಿಯೋ. ಬೇಸ್ಡ್ ಆನ್ ದ ಪಿ ವಿ ರೇಷಿಯೋ ನಾವು ಉಳಿದಿರೋ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ದ ಸೆಕೆಂಡ್ ಇನ್ಫಾರ್ಮೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವೆನ್ ಪಿ ವಿ ರೇಷಿಯೋ ಈಸ್ 25%, ಇಟ್ ಇಂಡಿಕೇಟ್ಸ್ ದ ವೇರಿಯಬಲ್ ಕಾಸ್ಟ್ ಈಸ್ 75% ಆಫ್ ದ ಸೇಲ್ಸ್. ಇದು ಯಾಕೆಂದರೆ ಪಿ ವಿ ರೇಷಿಯೋ ಯಾವಾಗಲೂ ನಮಗೆ ಕಾಂಟ್ರಿಬ್ಯೂಷನ್ ಪೋರ್ಷನನ್ನು ಇಂಡಿಕೇಟ್ ಮಾಡುತ್ತೆ. ಕಾಂಟ್ರಿಬ್ಯೂಷನ್ ಅಂತಂದರೆ ಫಿಕ್ಸೆಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಪೋರ್ಷನ್ ಆಗಿರುತ್ತೆ. ಸೊ ಕಾಂಟ್ರಿಬ್ಯೂಷನ್ 25% ಇದ್ದಾಗ ರಿಮೈನಿಂಗ್ ಪೋರ್ಷನ್ ಎಲ್ಲವೂ ಕೂಡ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ 100ಅಲ್ಲಿ 25% ಕಾಂಟ್ರಿಬ್ಯೂಷನ್ ಇದೆ ಅಂದರೆ ರಿಮೈನಿಂಗ್ 75% ನಮಗೆ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಇದು ಯಾಕೆ ಅಂದರೆ ನಮಗೆ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲಾಜಿಕ್. ಸೊ ಈ ಲಾಜಿಕ್ ಮೇಲೆ ನಾವು ವೇರಿಯಬಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 2 ಇಯರ್ಗೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ 2018 ಸೇಲ್ಸ್ ಇಂಟು 75% ಮಾಡ್ತೀವಿ. ಸೇಲ್ಸು 1,50,000 ಇದೆ. ಇಂಟು 75% ಮಾಡಿದರೆ ನಮಗೆ rupees 1,12,500 ಬರುತ್ತೆ. ದಿಸ್ ಇಸ್ ದ ವೇರಿಯಬಲ್ ಕಾಸ್ಟ್ ಫಾರ್ 2018. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಫಾರ್ 2019 ಸೇಲ್ಸ್ ಇಂಟು 75% ಮಾಡ್ತೀವಿ. ಸೇಲ್ಸ್ 1,70,000 ಇದೆ. ಇಂಟು 75% ಮಾಡಿದರೆ ನಮಗೆ ಆನ್ಸರು 1,27,500 ಬರುತ್ತೆ. ಸೊ ಇಲ್ಲಿಗೆ ನಮಗೆ 2 ವರ್ಷದ ವೇರಿಯಬಲ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬೇಸ್ಡ್ ಆನ್ ದಿಸ್ ವೇರಿಯಬಲ್ ಕಾಸ್ಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫಿಕ್ಸೆಡ್ ಕಾಸ್ಟ್. ಯಾಕೆಂದರೆ ನಮಗೆ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಫಿಕ್ಸೆಡ್ ಕಾಸ್ಟ್ ಬೇಕಾಗುತ್ತೆ. ಸೊ ಫಿಕ್ಸೆಡ್ ಕಾಸ್ಟ್ನ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಬೇಸ್ಡ್ ಆನ್ ಮಾರ್ಜಿನಲ್ ಕಾಸ್ಟ್ ಈಕ್ವೇಷನ್ ನಾವು ನೆನ್ಪು ಮಾಡ್ಕೋಬೇಕು. ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಅದೇ ಫಾರ್ಮುಲಾನ ಸ್ವಲ್ಪ ಆಲ್ಟರೇಟ್ ಮಾಡಿದರೆ ನಮಗೆ ಫಿಕ್ಸೆಡ್ ಕಾಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಿಕ್ಸೆಡ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನಾವು ಅದನ್ನು ಕೂಡ 2 ವರ್ಷಕ್ಕೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಿಕ್ಸೆಡ್ ಕಾಸ್ಟ್ ಫಾರ್ 2018 ಮಾಡಿದಾಗ 1,50,000 ಮೈನಸ್ 1,12,500 ಮೈನಸ್ 20,000 ಪ್ರಾಫಿಟ್. ಇದನ್ನು ಮಾಡಿದರೆ ನಮಗೆ rupees 17,500 ಬರುತ್ತೆ ಫಿಕ್ಸೆಡ್ ಕಾಸ್ಟ್. ಅದೇ ಥರನೇ ಸೆಕೆಂಡ್ ಇಯರ್ ಅಂದರೆ ಫಿಕ್ಸೆಡ್ ಕಾಸ್ಟ್ ಫಾರ್ 2019 ಮಾಡಿದ್ರೂ rupees 1,70,000 ಸೇಲ್ಸ್ ಮೈನಸ್ 1,27,500 ನಮಗೆ ವೇರಿಯಬಲ್ ಕಾಸ್ಟು ಮೈನಸ್ 25,000 ಪ್ರಾಫಿಟ್ ಮಾಡಿದಾಗ ಅವಾಗೂ ಕೂಡ ನಮಗೆ rupees 17,500 ಬರುತ್ತೆ. ದಿಸ್ ಇಂಡಿಕೇಟ್ ಫಿಕ್ಸೆಡ್ ಕಾಸ್ಟ್ ಈಸ್ ನಾಟ್ ಚೇಂಜಿಂಗ್ ಇಯರ್ ಟು ಇಯರ್ ಅಂತ ಹೇಳಿ. ಈ ರೀತಿಯಾಗಿ ನಮ್ಮ ಫಿಕ್ಸೆಡ್ ಕಾಸ್ಟ್ ಇನ್ಫಾರ್ಮೇಷನ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಎಲಿಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಬಿ ಇ ಪಿ ಇನ್ ರುಪೀಸು. ಇಲ್ಲಿ ಬಿ ಇ ಪಿ ಇನ್ ರುಪೀಸ್ಗೆ ಫಾರ್ಮುಲಾ ನಾವು ಯೂಸ್ ಮಾಡೋದು ಬಿ ಇ ಪಿ ಇನ್ ರುಪೀಸ್ ಈಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸೆಡ್ ಕಾಸ್ಟ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಷನ್ ವಿ ವಿಲ್ ಕ್ಯಾಲ್ಕುಲೇಟ್ ಬಿ ಇ ಪಿ. ಮೊದಲಿಗೆ ಬಿ ಇ ಪಿ ಇನ್ ರುಪೀಸ್ ಫಾರ್ 2018 ಇಲ್ಲಿ ಫಿಕ್ಸೆಡ್ ಕಾಸ್ಟ್ 17,500 ಇದೆ. ಪಿ ವಿ ರೇಷಿಯೋ 0.25 ತಗೊತೀವಿ. ಸೊ ಫೈನಲ್ ಆನ್ಸರ್ ನಮಗೆ rupees 70,000 ಬರುತ್ತೆ. ಅದೇ ಥರನೇ ಬಿ ಇ ಪಿ ಇನ್ ರುಪೀಸ್ ಫಾರ್ 2019 ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲೂ ಕೂಡ ಫಿಕ್ಸೆಡ್ ಕಾಸ್ಟು 17,500 ಇದೆ. ಪಿ ವಿ ರೇಷಿಯೋ 0.25 ಇದೆ. ಸೊ ಅಲ್ಲೂ ಕೂಡ ಆನ್ಸರ್ ನಮಗೆ 70,000 ಬರುತ್ತೆ. ಸೊ ಬ್ರೇಕ್ ಇವನ್ ಪಾಯಿಂಟ್ ಫಾರ್ ಬೋತ್ ದ ಇಯರ್ಸ್ ಈಸ್ rupees 70,000. ನೆಕ್ಸ್ಟ್ ಎಲಿಮೆಂಟ್ ಈಸ್ the sales required to earn profit of rupees
40,000. ಇದಕ್ಕೆ ನಾವು ಡಿಸೈರ್ಡ್ ಪ್ರಾಫಿಟ್ ಅಂತಂದು ಹೇಳಿ ಕರಿತೀವಿ. ಕಂಪ್ನಿ ಈಸ್ ಡಿಸೈರಿಂಗ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹40,000 ಅಂಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹40,000 ವಾಟ್ ಶುಡ್ ಬಿ ದ ಸೇಲ್ಸ್ ಅಂತಂದು ಹೇಳಿ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ 40,000 ಪ್ರಾಫಿಟ್ ಮಾಡಲಿಕ್ಕೆ ನಾವು ಸೇಲ್ಸ್ ಎಷ್ಟು ಮಾಡಬೇಕು? ಸೊ ಅದಕ್ಕೆ ಫಾರ್ಮುಲಾ ಇದೆ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಫಿಕ್ಸೆಡ್ ಎಕ್ಸ್ಪೆನ್ಸಸ್ಸು ನಮಗೆ ಗೊತ್ತಿದೆ, ಫಿಕ್ಸೆಡ್ ಕಾಸ್ಟ್ ನಮಗೆ 17,500 ಇರುತ್ತೆ. ಡಿಸೈರ್ಡ್ ಪ್ರಾಫಿಟ್ ಅವ್ರು ಹೇಳಿದ್ದಾರೆ 40,000 ಅಂತ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಸೇಮ್ ಇರುತ್ತೆ 0.25. ಅದನ್ನೇ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ 57,500 ಡಿವೈಡೆಡ್ ಬೈ 0.25 ಬರುತ್ತೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ₹2,30,000 ಬರುತ್ತೆ. ಇದನ್ನು ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ಬೋದು ಅಂತಂದರೆ, ಇಫ್ ದ ಸೇಲ್ಸ್ ಆರ್ ₹2,30,000 then profit will be ₹40,000, or to earn profit of ₹40,000 the company has to make sales of ₹2,30,000. ಅಂದರೆ 2,30,000 ಸೇಲ್ಸ್ ಮಾಡಿದರೆ ನಮಗೆ 40,000 ಡಿಸೈರ್ಡ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ವಿ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ ₹50,000. ಅಂದರೆ ಪ್ರಾಫಿಟ್ 50,000 ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಇರಬೇಕು? ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೀವಿ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲಿ ಪ್ರಾಫಿಟ್ ಇವ್ರು ಕೊಟ್ಟಿರೋ ಪ್ರಾಫಿಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ₹50,000 ಪ್ರಾಫಿಟ್ ಇರುತ್ತೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಆ್ಯಸ್ ಯೂಶುವಲ್ 0.25 ಇದೆ. ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರು ₹2,00,000 ಬರುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ಇಫ್ ದ profit is ₹50,000 then the margin of safety will be ₹2,00,000. ಇದು ನಮಗೆ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. Then next element required to be calculated is profit made when sales are ₹2,50,000. ಅಂದರೆ ಸೇಲ್ಸ್ ₹2,50,000 ಇದ್ದರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ನಮಗೆ. ಇಲ್ಲಿ ಕೂಡ ಅಷ್ಟೇ, ಸಿನ್ಸ್ ಪಿ ವಿ ರೇಷಿಯೋ ಈಸ್ 25% ವಿಚ್ ಇಂಡಿಕೇಟ್ಸ್ ಕಾಂಟ್ರಿಬ್ಯೂಷನ್ ಈಸ್ 25% ಆಫ್ ದ ಸೇಲ್ಸ್. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಪಿ ವಿ ರೇಷಿಯೋ ಕಾಂಟ್ರಿಬ್ಯೂಷನ್ ಪೋರ್ಷನನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಪಿ ವಿ ರೇಷಿಯೋ ಎಷ್ಟಿರುತ್ತೋ ಕಾಂಟ್ರಿಬ್ಯೂಷನ್ ಕೂಡ ಸೇಲ್ಸ್ ಮೇಲೆ ಅಷ್ಟೇ ಪೋರ್ಷನಲ್ಲಿ ಇರುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಸೇಲ್ಸ್ ಇಂಟು 25%. ಇವ್ರು ನಮಗೆ ಕೇಳಿರೋದು ಸೇಲ್ಸು 2,50,000 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಲ್ಸ್ 2,50,000 ಇರಿದ್ರೆ ಇಂಟು 25% ಮಾಡಿದರೆ ನಮಗೆ ₹62,500 ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇವಾಗ ಈ ಕಾಂಟ್ರಿಬ್ಯೂಷನ್ನು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಫಿಕ್ಸೆಡ್ ಕಾಸ್ಟ್ ಮತ್ತು ಪ್ರಾಫಿಟನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಪ್ರಾಫಿಟ್. ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್. ಸೊ ಇದನ್ನು ನಾವು ಅಪ್ಲೈ ಮಾಡಿ ಕಾಂಟ್ರಿಬ್ಯೂಷನ್ 62,500 ಮೈನಸ್ ಫಿಕ್ಸೆಡ್ ಕಾಸ್ಟ್ 17,500 ಇಲ್ಲಿ ಅಪ್ಲೈ ಮಾಡಿದರೆ ನಮಗೆ ಆನ್ಸರು ₹45,000 ಬರುತ್ತೆ. ಸೊ ಇಲ್ಲಿ ನಾವು ಏನು ಇಂಟರ್ಪ್ರಿಟ್ ಮಾಡ್ಬೋದು, ವೆನ್ ಸೇಲ್ಸ್ ಆರ್ ₹2,50,000 ದೆನ್ ಪ್ರಾಫಿಟ್ ವಿಲ್ ಬಿ ₹45,000. ಈ ರೀತಿಯಾಗಿ ನಾವಿಲ್ಲಿ ಇಂಟರ್ಪ್ರಿಟ್ ಮಾಡ್ಬೋದು. Let us check next problem. You are given with the following data. Fixed cost ₹40,000, variable cost ₹2 per unit, selling price ₹10 per unit. You are required to calculate PV ratio, break-even point, the sales required to earn profit of ₹30,000, the profit made when sales are ₹3,00,000. This is the information given in the problem. ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ ನಿಮ್ಮ ಪ್ರೀವಿಯಸ್ ಪ್ರಾಬ್ಲಮ್ಗಿಂತ. ಏನು ಅಂತಂದರೆ ಇಲ್ಲಿ ನಿಮಗೆ ವೇರಿಯಬಲ್ ಕಾಸ್ಟ್ ಮತ್ತು ಸೆಲ್ಲಿಂಗ್ ಪ್ರೈಸು ಪರ್ ಯೂನಿಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆ ಹಾಗೂ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇದೆ. ಸೊ ಈ ರೀತಿ ಇದ್ದಾಗ ನಾವು ಸ್ವಲ್ಪ ಬೇರೆ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಲೆಟ್ ಅಸ್ ಲುಕ್ ಅಟ್ ದ ಸೊಲ್ಯೂಷನ್. ಫಸ್ಟ್ ಒನ್ ಈಸ್ ಪಿ ವಿ ರೇಷಿಯೋ ನಮಗೆ ಕೇಳಿದ್ದಾರೆ. ಸೊ ಪಿ ವಿ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೊದಲಿಗೆ ನಮಗೆ ಕಾಂಟ್ರಿಬ್ಯೂಷನ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಪರ್ ಯೂನಿಟ್ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿರೋದ್ರಿಂದ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಬೇಸ್ಡ್ ಆನ್ ಇನ್ಫಾರ್ಮೇಷನ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಸೆಲ್ಲಿಂಗ್ ಪ್ರೈಸು ₹10 ಇದೆ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹2 ಇದೆ. ಸೊ 10 ಮೈನಸ್ 2 ಮಾಡಿದರೆ ₹8 ಬರುತ್ತೆ. ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಆವಾಗ ಪಿ ವಿ ರೇಷಿಯೋ ಫಾರ್ಮುಲಾ ಏನಾಗುತ್ತೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ
ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ನ ನಾವಿಲ್ಲಿ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 8 ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹10 ಇರುತ್ತೆ. ಸೊ ಆನ್ಸರು ನಮಗೆ 0.80 ಆರ್ 80% ಬರುತ್ತೆ. ಸೊ ಪಿ ವಿ ರೇಷಿಯೋ ವಿಲ್ ಬಿ 80%. ನೆಕ್ಸ್ಟ್ ಎಲಿಮೆಂಟು ನಮಗೆ BEP ಇನ್ ಯೂನಿಟ್ಸ್. ಇಲ್ಲಿ ನೋಡಿ ನಾವು BEP ಇನ್ ಯೂನಿಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಕಾರಣ ಇಲ್ಲಿ ನಮಗೆ ಪರ್ ಯೂನಿಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. BEP ಇನ್ ಯೂನಿಟ್ಸ್ಗೆ ಫಾರ್ಮುಲಾ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಆಗುತ್ತೆ. ಫಿಕ್ಸೆಡ್ ಕಾಸ್ಟು 40,000 ಇದೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 8 ಇದೆ. ಸೊ ಹಾಗಾಗಿ 5,000 ಯೂನಿಟ್ಸ್ ಬರುತ್ತೆ. ಇದು BEP ಇನ್ ಯೂನಿಟ್ಸ್. ಇದು ಇನ್ ಯೂನಿಟ್ಸ್ ಅಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ನಾವು BEP ಇನ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. BEP ಇನ್ ರುಪೀಸ್ಗೆ ಫಾರ್ಮುಲಾ ಇರೋದು BEP ಇನ್ ರುಪೀಸ್ ಇಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಇಲ್ಲಿ ಫಿಕ್ಸೆಡ್ ಕಾಸ್ಟು 40,000 ಇದೆ, PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ರುಪೀಸ್ PV ರೇಷಿಯೋ 0.80. ಸೊ ಅದನ್ನು ಅಪ್ಲೈ ಮಾಡಿದರೆ ₹50,000 ನಮಗೆ BEP ಇನ್ ರುಪೀಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ ₹30,000 ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ ಡಿಸೈರ್ಡ್ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ, ನಾವು ಡಿಸೈರ್ಡ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಫಿಕ್ಸೆಡ್ ಎಕ್ಸ್ಪೆನ್ಸಸ್ 40,000 ಇದೆ, ಡಿಸೈರ್ಡ್ ಪ್ರಾಫಿಟ್ಟು 30,000 ಇದೆ, ಡಿವೈಡೆಡ್ ಬೈ PV ರೇಷಿಯೋ 0.80 ಹಾಕಿದರೆ ನಮಗೆ ಆನ್ಸರ್ ಬರುತ್ತೆ 70,000 ಡಿವೈಡೆಡ್ ಬೈ 0.80, ಅಲ್ಲಿಗೆ ₹87,500 ನಮಗೆ ಆನ್ಸರ್ ಬರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಇಂಟರ್ಪ್ರಿಟೆಡ್ ಲೈಕ್ ದಿಸ್. If the sales are 87,500, then we can earn a profit of ₹30,000. Or to earn a profit of ₹30,000, the company need to achieve a sales of ₹87,500. ಇದು ಈ ರೀತಿಯಾಗಿ ನಾವು ಇಂಟರ್ಪ್ರಿಟ್ ಮಾಡಬಹುದು. Next requisite is the profit made when sales are ₹3 lakh. ಇಲ್ಲಿ ಸೇಲ್ಸ್ 3 lakh ಇದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ. ಸೊ ನಾವು ಪ್ರೀವಿಯಸ್ಲಿ ಯೂಸ್ ಮಾಡಿದ ಟೆಕ್ನಿಕ್ನ ಇಲ್ಲೂ ಯೂಸ್ ಮಾಡ್ತೀವಿ. ಸಿನ್ಸ್ PV ರೇಷಿಯೋ ಇಸ್ 80%, ವಿಚ್ ಇಂಡಿಕೇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ 80% ಆಫ್ ದ ಸೇಲ್ಸ್. ಸೊ ಇಲ್ಲಿ PV ರೇಷಿಯೋ 80% ಇರೋದ್ರಿಂದ ಕಾಂಟ್ರಿಬ್ಯೂಷನ್ ಕೂಡ 80% ಇರುತ್ತೆ. ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು 80% ಮಾಡ್ತೀವಿ. ಸೊ ಇಲ್ಲಿ 3 lakh ಇಂಟು 80% ಮಾಡಿದರೆ ನಮಗೆ ₹2,40,000 ಬರುತ್ತೆ. ಸೊ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ವಿ ಗಾಟ್. ಬೇಸ್ಡ್ ಆನ್ ದಿಸ್ ಕಾಂಟ್ರಿಬ್ಯೂಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ 2,40,000 ಇದೆ, ಮೈನಸ್ ಫಿಕ್ಸೆಡ್ ಕಾಸ್ಟ್ 40,000 ಮಾಡಿದರೆ ಪ್ರಾಫಿಟ್ಟು 2 lakh ಬರುತ್ತೆ. ಸೊ ಅಂದರೆ ಇದನ್ನು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ಬೋದು ಅಂದರೆ, ವೆನ್ ಸೇಲ್ಸ್ ಆರ್ ₹3 lakh, ದೆನ್ ಪ್ರಾಫಿಟ್ ಮೇಡ್ ಈಸ್ ₹2 lakh. ಲೈಕ್ ದಿಸ್ ವಿ ಕ್ಯಾನ್ ಮೇಕ್ ದ ಇಂಟರ್ಪ್ರಿಟೇಷನ್. Like this, we have discussed some of the simple problems relating to the marginal costing. In our upcoming video, we will discuss some of the other types of the problems relating to the marginal costing. And thank you everyone for watching this video. And if you find it useful, please like it, share it and subscribe it.